ಮಹಾಕುಂಭ ಸುಳ್ಳ. ನಮಸ್ಕಾರ ಸ್ನೇಹಿತರೆ. ಕುಂಭಮೇಳ ಸನಾತನ ಧರ್ಮದ ಪವಿತ್ರ ಮಹಾಪರ್ವ. ಸದ್ಯ ಇಡೀ ಭಾರತ ಖಂಡ ಸೆಲೆಬ್ರೇಟ್ ಮಾಡ್ತಿರೋ ವಿಶ್ವದ ಅತಿದೊಡ್ಡ ಕಾರ್ಯಕ್ರಮ. ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತಾದಿಗಳು ಸಾಧು ಸಂತರು ಪ್ರಯಾಗ್ರಾಜ್ನಲ್ಲಿ ಇವತ್ತು ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಪುಣ್ಯ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಿದ್ದಾರೆ. ಮಹಾಕುಂಭದ ಮಹಾ ಅನುಭವ ಪಡಿತಾ ಇದ್ದಾರೆ. ಇದರ ಬಗ್ಗೆ ನಾವು ಕೂಡ ಡೀಟೇಲ್ ಆಗಿ ಒಂದ್ಸಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಆದರೆ ಪ್ರಶ್ನೆ ಏನು ಅಂದರೆ, ಇದು ನಿಜವಾಗ್ಲೂ ಮಹಾಕುಂಭನ 144 ವರ್ಷಕ್ಕೊಮ್ಮೆ ನಡೆಯೋ ವಿಶೇಷ ಕುಂಭಮೇಳನ ಅಥವಾ 12 ವರ್ಷಕ್ಕೊಮ್ಮೆ ನಡೆಯೋ ನಾರ್ಮಲ್ ಕುಂಭಮೇಳನ? ಈ ರೀತಿ ಪ್ರಶ್ನೆ ಮೂಡ್ತಾ ಇದೆ. ನಾವು ಆರಂಭದಲ್ಲಿ ಕುಂಭಮೇಳದ ಬಗ್ಗೆ ರಿಪೋರ್ಟ್ ಮಾಡಿದಾಗ ಇದಕ್ಕೆ ಉತ್ತರ ಕೊಟ್ಟಿದ್ವಿ, ಸಿಂಪಲ್ ಆಗಿ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಆದರೆ ಅನೇಕ ಮಾಧ್ಯಮಗಳು, ಸ್ಥಳೀಯ, ರಾಷ್ಟ್ರೀಯ, ಅದನ್ನು ನೋಡಿಕೊಂಡು ಇಂಟರ್ನ್ಯಾಷನಲ್ ಮೀಡಿಯಾಗಳು ಕೂಡ ಇದು 144 ವರ್ಷಕ್ಕೊಮ್ಮೆ ನಡೆಯುವ ಅಪರೂಪದ ಕುಂಭಮೇಳ, ಮಹಾಕುಂಭ ಇದು ಅಂತ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಜನರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಲೇಬೇಕಾಗಿರೋ ಅನಿವಾರ್ಯತೆ ಇದೆ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ನಮ್ಮ ಆಫೀಸ್ನಲ್ಲೂ ಕೂಡ ಒಬ್ರು ಮಹಾಕುಂಭಮೇಳ 144 ಇಯರ್ಸ್, ಇನ್ನೊಂದ್ಸಲಿ 2 ಜನರೇಷನ್ ಬಿಟ್ಟರೆ ಆಮೇಲೆ ಸಿಗೋ ಅವಕಾಶ ನನಗೆ ಸಿಕ್ಕಿದೆ, ಪುಣ್ಯ ಅಂತ ಹೊರಟೇ ಬಿಟ್ಟಿದ್ರು. ಆದರೆ ಈ ಕನ್ಫ್ಯೂಷನ್ನಿಂದಾಗಿ ಅವರು ಬಹಳ ತಲೆ ಕೆಡ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಹಾಗೆ ದೊಡ್ಡ ಪ್ರಮಾಣದ ಜನರಿಗೂ ಕೂಡ ಈ ಗೊಂದಲ ಇರುತ್ತೆ, ನಿಜವಾಗ್ಲೂ ಮಹಾಕುಂಭನ ಅಥವಾ ಸುಮ್ಮನೆ ಹೇಳ್ತಾ ಇದ್ದಾರಾ ಅಂತ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಲಾಸ್ಟ್ ಮಹಾಕುಂಭ ಯಾವಾಗ ನಡೆದಿತ್ತು ಅಂತ ನೀವು ಸಾಕ್ಷ್ಯ ಸಮೇತ ಹುಡುಕಿದ್ರೆ ಸಾಕು. ನೆಕ್ಸ್ಟ್ ಕುಂಭ ಅಲ್ಲಿಂದ 144 ಇಯರ್ಸ್ ಆದ್ಮೇಲೆ ಬರೋದು ಅಲ್ವಾ? ಆವಾಗ ಬಟಾ ಬಯಲಾಗಿಬಿಡುತ್ತೆ, ಸತ್ಯ ಏನು ಅಂತ ಸಾಕ್ಷ್ಯ ಸಮೇತ ಪ್ರೂವ್ ಆಗಿಬಿಡುತ್ತೆ. ಬನ್ನಿ ಹಾಗಾದ್ರೆ, ನಿಜವಾಗ್ಲೂ ಈಗ ನಡೀತಿರೋದು ಕುಂಭಮೇಳನ, ಮಹಾಕುಂಭಮೇಳನ? ಇದು ಮಹಾಕುಂಭ ಅಲ್ಲ ಅನ್ನೋದಾದ್ರೆ ಮತ್ತೆ ಕರೀತಿದ್ದಾರೆ ಯಾಕೆ ಮಹಾಕುಂಭ ಅಂತ? ಇದರ ಹಿಂದಿರೋ ಧಾರ್ಮಿಕ ರಾಜಕೀಯ ಲೆಕ್ಕಾಚಾರ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ, ಫುಲ್ ಕ್ಲಾರಿಟಿ ಸಿಗುತ್ತೆ ನಿಮಗೆ ಇದರಲ್ಲಿ ಸಾಕ್ಷ್ಯ ಸಮೇತ. ಏನಿದು ಕುಂಭಮೇಳ? ಸ್ನೇಹಿತರೆ, ಪ್ರಯಾಗ್ರಾಜ್ನಲ್ಲಿ ನಡೀತಿರೋದು ಮಹಾಕುಂಭ ಹೌದಾ ಅಲ್ಲ ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ಈ ಕುಂಭಮೇಳ ಹೇಗೆ ಬಂತು, ಕುಂಭಮೇಳ ಅಂತ ಯಾಕೆ ಕರೀತಾರೆ ಅಂತ ನೋಡ್ಬಿಡೋಣ. ಸ್ನೇಹಿತರೆ, ಹಿಂದೂಗಳ ಯಾವುದೇ ಆಚರಣೆಯಂತೆ ಕುಂಭಮೇಳಕ್ಕೂ ಪೌರಾಣಿಕ ಹಿನ್ನೆಲೆ ಇದೆ. ವಿಷ್ಣು ಪುರಾಣದಲ್ಲಿ ದಾನವರು ಮತ್ತು ದೇವತೆಗಳು ಈ ಅಮರತ್ವವನ್ನ ಪಡೆಯೋಕೆ, ಸಾವೇ ಇಲ್ಲದಂತೆ ಆಗೋಕೆ ಸಮುದ್ರ ಮಂಥನ ಮಾಡಿದ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಕಡಲನ್ನ ಕಡೆದು ಅಮೃತವನ್ನ ಹೊರತಂದಿರ್ತಾರೆ. ಆದರೆ ಅಮೃತ ಅಸುರರಿಗೆ ಸಿಗಬಾರದು ಅನ್ನೋ ಕಾರಣಕ್ಕೆ ಭಗವಾನ್ ವಿಷ್ಣು ಮೋಹಿನಿ ಅವತಾರದಲ್ಲಿ ಅಮೃತ ಹಂಚೋಕೆ ಮುಂದಾಗ್ತಾರೆ. ಆಗ ಅಮೃತವನ್ನ ಒಂದು ಕುಂಭದಲ್ಲಿ ಅಂದರೆ ಮಡಿಕೆಯಲ್ಲಿ ತಗೊಂಡು ಹೋಗ್ತಿರ್ತಾರೆ. ಆದರೆ ಅಸುರರು ಅದನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಒಂದಷ್ಟು ಅಮೃತ ಚೆಲ್ಲಿ ಭೂಮಿಲಿ 4 ಜಾಗದಲ್ಲಿ ಬೀಳುತ್ತೆ, ಎಲ್ಲ ಭಾರತದಲ್ಲೇ. ಆ 4 ಜಾಗಗಳೇ ಇವತ್ತಿನ ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿ ಅನ್ನೋ ನಂಬಿಕೆ ಇದೆ. ಆಮೇಲೆ ಏನಾಗುತ್ತೆ, ಈ ರೀತಿ ಬಿದ್ದ ಅಮೃತ ನದಿಗಳಿಗೆ ಸೇರುತ್ತೆ. ಹೀಗಾಗಿ ಆ ನದಿಗಳಿಗೆ ಪವಿತ್ರ ಶಕ್ತಿ ಬಂತು ಅಂತ ಹೇಳಲಾಗುತ್ತೆ. ಈ ನದಿಗಳಲ್ಲಿ ಮುಳುಗಿ ಸ್ನಾನ ಮಾಡಿದ್ರೆ ತಮ್ಮ ಪಾಪಗಳೆಲ್ಲ ಕಳೆದು ಹೋಗಿ ಮೋಕ್ಷ ಸಿಗುತ್ತೆ, ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಜನರ ನಂಬಿಕೆ. ಇದೇ ಕಾರಣಕ್ಕೆ ಈ 4 ಜಾಗಗಳಲ್ಲಿ ಕುಂಭಮೇಳ ನಡೆಯುತ್ತೆ. 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಈ ಕುಂಭಮೇಳ ಶುರು ಮಾಡಿದ್ರು ಅಂತ ಹೇಳಲಾಗುತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 ನೈಟ್ 6 ಡೇ ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ 53,700 ರೂಪಾಯಿ ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 ನೈಟ್ 3 ಸ್ಟಾರ್ ಹೋಟೆಲ್ ಸ್ಟೇ, 1 ನೈಟ್ ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ 53,700 ರೂಪಾಯಿ. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಕುಂಭಮೇಳ, ಮಹಾಕುಂಭ ವ್ಯತ್ಯಾಸ ಏನು? ಸ್ನೇಹಿತರೆ, ಕುಂಭಮೇಳ ಒಂದೇ ಆದ್ರೂ ಕೂಡ ಕುಂಭಮೇಳ ನಡೆಯೋ ಜಾಗ ಹಾಗೂ ಕಾಲದ ಆಧಾರದ ಮೇಲೆ ಪೂರ್ಣ ಕುಂಭ, ಅರ್ಧ ಕುಂಭ, ಮಹಾಕುಂಭ ಈ ರೀತಿ ಪ್ರಕಾರಗಳನ್ನು ಮಾಡ್ಕೊಂಡಿದ್ದಾರೆ. ಇದರಲ್ಲೇ ಬಹಳ ಜನ ಕನ್ಫ್ಯೂಸ್ ಆಗ್ತಿದ್ದಾರೆ. ಹಾಗೆ ಸ್ವಲ್ಪ ಗಮನ ಕೊಟ್ಟಿದ್ದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸಮುದ್ರ ಮಂಥನ 12 ದೈವಿ ದಿನ ಅಂದರೆ ಮನುಷ್ಯರ ಲೆಕ್ಕದಲ್ಲಿ 12 ವರ್ಷ ನಡೆದಿದ್ರಿಂದ ಕುಂಭಮೇಳ ಕೂಡ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿ ಈ 4 ಭಾಗಗಳಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ಜರುಗುತ್ತೆ. ಆದರೆ ಏಕಕಾಲದಲ್ಲಿ ನಡೆಯಲ್ಲ. ಕೇವಲ ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಮಾತ್ರ ಒಟ್ಟಿಗೆ ಅಥವಾ 1 ವರ್ಷದ ಅಂತರದಲ್ಲಿ ನಡೆಯುತ್ತೆ. ಆದರೆ 4 ಜಾಗದಲ್ಲಿ ಒಟ್ಟಿಗೆ ನಡೆಯಲ್ಲ. ಮತ್ತೆ ಹೇಗೆ ನಡೆಯುತ್ತೆ ಅಂತ ಕೇಳಿದ್ರೆ, ಹರಿದ್ವಾರದಲ್ಲಿ ಕುಂಭಮೇಳ ನಡೆದ 3 ವರ್ಷದ ನಂತರ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ.
ಪ್ರಯಾಗ್ರಾಜ್ನಲ್ಲಿ ನಡೆದ 3 ವರ್ಷಗಳ ನಂತರ ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ನಡೆಯುತ್ತೆ. ಆದರೆ ಆಯಾ ಜಾಗ ಒಂದನ್ನೇ ನೋಡಿದಾಗ ಕರೆಕ್ಟಾಗಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ರಿಪೀಟ್ ಆಗುತ್ತೆ. ಈ ರೀತಿ 12 ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗೋ ಮುಖ್ಯ ಕುಂಭಮೇಳವನ್ನು ಪೂರ್ಣ ಕುಂಭಮೇಳ ಅಂತ ಕರೀತಾರೆ. ಕೆಲವೊಂದು ಸಲ ಇದನ್ನು ಕೇವಲ ಪೂರ್ಣ ಕುಂಭ ಅಂತ ಕೂಡ ಕರೆಯೋದುಂಟು. ಆದರೆ ಕಾಲಾನುಕ್ರಮೇಣ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಈ 12 ವರ್ಷಗಳ ಅವಧಿ ನಡುವೆನೂ ಕುಂಭಮೇಳ ನಡೆಸೋ ಪ್ರತೀತಿ ಶುರುವಾಯಿತು. ಅದನ್ನು ಅರ್ಧ ಕುಂಭಮೇಳ ಅಂತ ಕರೆಯಲಾಯಿತು. 2 ಪೂರ್ಣ ಕುಂಭಗಳ ನಡುವೆ ಪ್ರತಿ 6 ವರ್ಷಗಳಿಗೊಮ್ಮೆ ಈ ಅರ್ಧ ಕುಂಭಮೇಳ ನಡೆಯುತ್ತೆ. ಈ ಅರ್ಧ ಕುಂಭ ಕೇವಲ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತೆ. ಅದೇ ರೀತಿ 12 ಪೂರ್ಣ ಕುಂಭಗಳ ನಂತರ 12 ಪೂರ್ಣ ಕುಂಭಗಳ ನಂತರ ಅಂದರೆ 144 ವರ್ಷಗಳ ನಂತರ ನಡೆಯುವ ಕುಂಭಮೇಳವನ್ನು ಅತ್ಯಂತ ವಿಶೇಷ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಇದನ್ನು ಮಹಾಕುಂಭಮೇಳ ಅಥವಾ ಮಹಾಕುಂಭ ಅಂತ ಕರೀತಾರೆ. ಈ ವೇಳೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭೂಮಿ, ಚಂದ್ರ, ಗುರು, ಶನಿ ಎಲ್ಲ ಗ್ರಹಗಳು ವಿಶೇಷ ಸ್ಥಾನದಲ್ಲಿ ಇರ್ತವೆ ಅಂತ ಹೇಳಲಾಗುತ್ತೆ. ಆದರೆ ಆಯ್ತಲ್ಲ, ಈ ಸಲ ನಡೀತಿರೋದು ಮಹಾಕುಂಭ, ಸೊ 144 ವರ್ಷಗಳಿಗೊಮ್ಮೆ ನಡೆಯೋ ವಿಶೇಷ ಕುಂಭಮೇಳ ಅಲ್ವಾ ಅಂತ ಕೆಲವರು ಹೇಳ್ಬೋದು. ಆದರೆ ಸ್ನೇಹಿತರೆ, ಇದಿಷ್ಟು 2019ರವರೆಗೆ ನಡೆದುಕೊಂಡು ಬಂದಿದ್ದಂತಹ ಪದ್ಧತಿ. 2019ರಲ್ಲಿ ಉತ್ತರ ಪ್ರದೇಶ ಸರ್ಕಾರ ಒಂದು ದೊಡ್ಡ ಚೇಂಜನ್ನು ಮಾಡ್ತು, ಬದಲಾವಣೆ ಮಾಡ್ತು. ಇದು ಅಫಿಷಿಯಲ್ ರೆಕಾರ್ಡ್ಸಲ್ಲಿದೆ. ಒಂದು ಚೇಂಜ್ ಮಾಡ್ತು. ಏನು ಚೇಂಜ್ ಮಾಡ್ತು? 2019ರಲ್ಲಿ ಈ ಪದ್ಧತಿ ಪ್ರಕಾರ ಪ್ರಯಾಗ್ರಾಜ್ನಲ್ಲಿ ಅರ್ಧ ಕುಂಭಮೇಳ ನಡೆಯಬೇಕಾಗಿತ್ತು 2019ರಲ್ಲಿ. ಆದರೆ UP CM ಯೋಗಿ ಆದಿತ್ಯನಾಥ್ ಅವರು ಇದ್ದಕ್ಕಿದ್ದಂತೆ ಅರ್ಧ ಕುಂಭಮೇಳದ ಹೆಸರನ್ನ ಕುಂಭಮೇಳ ಅಷ್ಟೇ ಅಂತಾನೆ ಮಾಡಿದ್ರು. ಅರ್ಧವನ್ನ ಕಟ್ ಮಾಡಿ ತೆಗೆದು ಬಿಟ್ರು. ಅದರಲ್ಲಿ ಸನಾತನ ಧರ್ಮದಲ್ಲಿ ಅರ್ಧ ಗಿರ್ಧ ಅಂತ ಯಾವುದೂ ಇಲ್ಲ. ಹೀಗಾಗಿ ನಾವು ಅರ್ಧ ಕುಂಭಮೇಳವನ್ನ ಬರೀ ಕುಂಭ ಅಂತ ಅಷ್ಟೇ ಕರಿತೀವಿ, ಅರ್ಧ ತೆಗಿತೀವಿ ಹೆಸರಿಂದ ಅಂತ ಹೇಳಿದ್ರು. ಅದೇ ರೀತಿ 12 ವರ್ಷಕ್ಕೊಮ್ಮೆ ಆಚರಿಸೋ ಕುಂಭಮೇಳವನ್ನ ಮಹಾಕುಂಭ ಅಂತ ಕರಿತೀವಿ ಅಂತ ಅನೌನ್ಸ್ ಮಾಡಿಬಿಟ್ರು. ಹೀಗಾಗಿ 2019ರ ಅರ್ಧ ಕುಂಭಮೇಳ ಅಂತ ಕರೆಸ್ಕೊಳ್ತು. 2025ರ ಈ ಕುಂಭಮೇಳ ಮಹಾಕುಂಭ ಅಂತ ಮರುನಾಮಕರಣ ಆಯಿತು. UP ಸರ್ಕಾರ ಈ ತರ ಹೆಸರು ಚೇಂಜ್ ಮಾಡಿದಾಗ ವಿಪಕ್ಷಗಳು ಸೇರಿದಂತೆ ಅನೇಕ ಸಾಧು ಸಂತರು ಕೂಡ ಆಗ ವಿರೋಧಿಸಿದ್ರು. ಪಂಚಾಯಿತಿ ಅಖಾರದ ಮುಖ್ಯಸ್ಥರಾಗಿದ್ದ ಮಹಂತ ಮಹೇಶ್ವರ ದಾಸ್ ಜಿ, ಸನಾತನ ಧರ್ಮ ಪವಿತ್ರ ವೇದ ಗ್ರಂಥಗಳ ಪದ್ಧತಿಯಂತೆ ನಡೆಯುತ್ತೆ, ಅದನ್ನ ಚೇಂಜ್ ಮಾಡಕ್ ಬರೋದಿಲ್ಲ, ಸರ್ಕಾರ ಬೇಕಾದ್ರೆ ಕುಂಭ ಅಂತ ಕರ್ಕೊಳ್ಳಿ, ಆದ್ರೆ ನಮಗ್ ಮಾತ್ರ ಇದು ಅರ್ಧ ಕುಂಭನೇ ಅಂತ ಹೇಳಿದ್ರು. ಆದರೆ UP ಸರ್ಕಾರ ಮಾತ್ರ ಹೆಚ್ಚು ಜನರನ್ನ ಆಕರ್ಷಿಸಿ ಟೂರಿಸಂ ಆದಾಯ ಹೆಚ್ಚಿಸೋಕೆ ಈ ಕ್ರಮ ಕೈಗೊಂಡಿತ್ತು ಅಂತ ಸಮರ್ಥನೆ ಕೊಟ್ಟರು. ಅಂದಿನ UP BJP ಜನರಲ್ ಸೆಕ್ರೆಟರಿ ವಿಜಯ್ ಬಹದ್ದೂರ್ ಪಾಠಕ್ ಕೂಡ ಸರ್ಕಾರ ಮೇಳಕ್ಕೆ ಹೆಚ್ಚಿನ ಜನರನ್ನ ಕರೆತರೋ ಪ್ರಯತ್ನ ಮಾಡ್ತಿದ್ರೆ ವಿಪಕ್ಷಗಳಿಗೆ ಯಾಕೆ ಸಮಸ್ಯೆ ಅಂತ ಪ್ರಶ್ನೆ ಮಾಡಿದ್ರು. ಈ ಅರ್ಧ ಕುಂಭಮೇಳ ಮುಗಿದ ತಕ್ಷಣ ಉತ್ತರ ಪ್ರದೇಶ ಚುನಾವಣೆ ಇದ್ದಿದ್ದರಿಂದ ಇದರ ಹಿಂದೆ ಪೊಲಿಟಿಕಲ್ ಲೆಕ್ಕಾಚಾರ ಕೂಡ ಇದ್ದಿರಬಹುದು ಅನ್ನೋದು ಸಾಮಾನ್ಯ ವಿಶ್ಲೇಷಣೆ. ಹೀಗಾಗಿ ಈಗ ನಡೀತಿರೋದು ಮಹಾಕುಂಭಮೇಳ ಅಲ್ಲ, 12 ವರ್ಷಕ್ಕೊಮ್ಮೆ ನಡೆಯೋ ಪೂರ್ಣ ಕುಂಭಮೇಳ ಅಥವಾ ಬರೀ ಕುಂಭಮೇಳ. 2013ರಲ್ಲಿ ಕೊನೆ ಬಾರಿಗೆ ಪ್ರಯಾಗ್ರಾಜ್ನಲ್ಲಿ ಪೂರ್ಣ ಕುಂಭಮೇಳ ನಡೆದಿತ್ತು. ಈಗ ಮತ್ತೆ ನಡೀತಾ ಇದೆ. ನೀವು ಬೇಕಾದ್ರೆ UP ಸರ್ಕಾರದ ಕುಂಭಮೇಳ ವೆಬ್ಸೈಟ್ನಲ್ಲಿ ಚೆಕ್ ಮಾಡಬಹುದು. ಎಲ್ಲೂ ಕೂಡ UP ಸರ್ಕಾರ ಇದನ್ನ 144 ವರ್ಷಕ್ಕೊಮ್ಮೆ ನಡೆಯೋ ಮಹಾಕುಂಭಮೇಳ ಅಂತ ಮೆನ್ಷನ್ನೇ ಮಾಡಿಲ್ಲ. ಒಂದೇ ಒಂದು ಕಡೆನೂ ಆ ಪದ ಇಲ್ಲ. ಇದು ಕೇವಲ ಮಾಧ್ಯಮಗಳಲ್ಲಿ ಆಗಿರೋ ಅವಾಂತರ. ಕೊನೆಯ ಬಾರಿಗೆ ಈ ತರ ಮಹಾಕುಂಭ ಅಂದರೆ 144 ವರ್ಷಗಳಿಗೊಮ್ಮೆ ನಡೆಯೋ ಆ 1.5 ಶತಮಾನದ ವಿಶೇಷ ಮಹಾಕುಂಭ ಆಗಿದ್ ಯಾವಾಗ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಈಗ ಅದು ತಿಳ್ಕೊಂಡ್ರೆ ಎಲ್ಲ ಕ್ಲಿಯರ್ ಕಟ್ ಆಗಿಬಿಡುತ್ತಲ್ಲ. ಅದಾಗಿದ್ದು 1977ರಲ್ಲಿ ಅಂತ ದಾಖಲೆಗಳು ಹೇಳ್ತವೆ. ನಿಮಗಿಲ್ಲಿ UP ಸರ್ಕಾರದ್ದೇ ದಾಖಲೆ ತೋರಿಸ್ತೀವಿ. ಇದು 1977ರ ಕುಂಭಮೇಳದ ಬಗ್ಗೆ ಪ್ರಯಾಗ್ರಾಜ್ ಜಿಲ್ಲಾ ಆಡಳಿತ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹಾಕೊಂಡಿರೋ ವಿಡಿಯೋ. ಅಫಿಷಿಯಲ್ ವೆಬ್ಸೈಟ್ ಯಾವುದು? prayagRaj.nic.in ಸರ್ಕಾರದ ವೆಬ್ಸೈಟ್. ಅದರಲ್ಲಿ ಏನು ಹಾಕಿದ್ದಾರೆ? ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ 1977ನ ಕುಂಭಕ್ಕೆ ಸಂಬಂಧಪಟ್ಟಂತೆ. ಆ ವಿಡಿಯೋದಲ್ಲಿ ನೀವು ಒಂದು 2-3 ನಿಮಿಷ ನೋಡುವಷ್ಟರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗುತ್ತೆ. महाकुंभ इस वर्ष प्रयाग में महाकुंभ का महत्व विशेष था, क्योंकि ज्योतिष के अनुसार नक्षत्रों और राशियों का ऐसा संगम 144 साल के बाद लगा था.
ಇದು 144 ವರ್ಷಕ್ಕೊಮ್ಮೆ ನಡೆದಿರೋ ಮಹಾಕುಂಭ ಅಂತ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಎಷ್ಟು ಡ್ಯೂರೇಷನ್ಗೆ ಬರುತ್ತೆ ಅಂತ ನಾವು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀವಿ. ಆ ವಿಡಿಯೋದಲ್ಲಿ ಈ ಡ್ಯೂರೇಷನ್ಗೆ ಹೋದ್ರೆ ನಿಮಗೆ ಕರೆಕ್ಟಾಗಿ ಮೆನ್ಷನ್ ಆಗಿದೆ. ಅಲ್ಲಿ ಕೇವಲ ಇದೊಂದೇ ಆಧಾರ ಅಲ್ಲ, ವಿಶ್ವದ ಅತಿದೊಡ್ಡ ಕಾರ್ಯಕ್ರಮ ಆಗಿದ್ರಿಂದ, 1.5 ಶತಮಾನಕ್ಕೊಂದ್ಸಲಿ ಬರೋ ಮಹಾ ಕಾರ್ಯಕ್ರಮ ಆಗಿದ್ರಿಂದ ಅಂದಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಇದು ರಿಪೋರ್ಟ್ ಆಗಿದೆ. ಇದು ನೋಡಿ, ಅಂದಿನ ಅಮೆರಿಕದ ಪತ್ರಿಕೆ ದಿ ಮಾರ್ನಿಂಗ್ ರೆಕಾರ್ಡ್ ಕುಂಭಮೇಳದ ಬಗ್ಗೆ ರಿಪೋರ್ಟ್ ಮಾಡಿರೋದು. 1977 ಜನವರಿ 6 ರಿಪೋರ್ಟ್ ಇದು. ಇದರಲ್ಲೂ ಕೂಡ 144 ವರ್ಷಕ್ಕೊಮ್ಮೆ ನಡೀತಿರೋ ವಿಶೇಷ ಕುಂಭಮೇಳ. ಹೀಗಾಗಿ ಸುಮಾರು 1 ಕೋಟಿ ಜನ ಬರ್ತಾರೆ ಅಂತ ರಿಪೋರ್ಟ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದ ದಿ ಏಜ್ ಪತ್ರಿಕೆ, ಅಮೆರಿಕದ ದಿ ಟೈಮ್ಸ್ ಪತ್ರಿಕೆ, ಭಾರತದ ಟೈಮ್ಸ್ ಆಫ್ ಇಂಡಿಯಾ ಎಲ್ಲರೂ ಕೂಡ ಇದೇ ರೀತಿ ರಿಪೋರ್ಟ್ ಮಾಡಿದ್ದಾರೆ. ಅಂದಿನ ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಅದನ್ನೇ ಸಾರಿ ಹೇಳ್ತಾ ಇವೆ. ಹೀಗಾಗಿ ಸದ್ಯ ಪ್ರಯಾಗ್ರಾಜ್ನಲ್ಲಿ ನಡೀತಿರೋದು 144 ವರ್ಷಗಳಿಗೊಮ್ಮೆ ನಡೆಯೋ ಮಹಾಕುಂಭ ಅಲ್ಲ, 12 ವರ್ಷಕ್ಕೊಮ್ಮೆ ನಡೆಯೋ ಕುಂಭಮೇಳ ಅಂತ ನಾವಿಲ್ಲಿ ಕನ್ಕ್ಲೂಷನ್ಗೆ ಬರಬಹುದು. ಕೇವಲ UP ಸರ್ಕಾರ ಈ ಹೆಸರನ್ನ ಚೇಂಜ್ ಮಾಡಿರೋದಕ್ಕೂ ಕೂಡ ಆಧಾರ ಇರೋದ್ರಿಂದ 2019ರಲ್ಲಿ ಅವ್ರು ಹೇಳಿಬಿಟ್ಟೆ ಚೇಂಜ್ ಮಾಡಿರೋದ್ರಿಂದ ಜಾಸ್ತಿ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲ. ಹಾಗಂತ ಕುಂಭಮೇಳದ ಮಹತ್ವ ಕಮ್ಮಿ ಆಗಿಬಿಡ್ತಾ? ಇಲ್ಲ. ಧಾರ್ಮಿಕ ಶ್ರದ್ಧಾ ಭಕ್ತಿ ನಂಬಿಕೆ ಹೊಂದಿರೋರಿಗೆ ಎಲ್ಲ ಕುಂಭಮೇಳನೂ ಇಂಪಾರ್ಟೆಂಟೇ. ಆದರೆ ಇಷ್ಟು ವರ್ಷಗಳ ಕಾಲ ಯಾವ ಪದ್ಧತಿ ಪಾಲಿಸ್ಕೊಂಡು ಬಂದಿದ್ರೋ ಆ ಪದ್ಧತಿ ಪ್ರಕಾರ ಇದು ಮಹಾಕುಂಭ ಅಲ್ಲ ಅಷ್ಟೇ. ತಪ್ಪು ಮಾಹಿತಿ ಹರಡಬಾರದು, ಜನರು ತಪ್ಪಾಗಿ ತಿಳ್ಕೊಂಡು ತಪ್ಪು ಎಮೋಷನ್ಸ್ಗೆ ಒಳಗಾಗಬಾರದಲ್ವಾ. ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ನಾವಿಲ್ಲಿ ಈ ವರದಿ ಮೂಲಕ ಮಾಡಿದ್ದೀವಿ. ನಿಮ್ಮ ಗಮನಕ್ಕಿರಲಿ, UP ಸರ್ಕಾರವೂ ಕೂಡ ಇದು 144 ಇಯರ್ಸ್ಗೊಂದ್ಸಲಿ ನಡೀತಿರೋ ಮಹಾಕುಂಭ ಅಂತ ಅಪ್ಪಿತಪ್ಪಿನೂ ಒಂದು ಪದನೂ ಹೇಳಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟ ಕೆಲವು ಲಿಂಕ್ಸ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ರೆಫರೆನ್ಸ್ ಲಿಂಕ್ಸ್, ನಾವು ಸ್ಕ್ರೀನ್ಶಾಟ್ಸ್ ಕೂಡ ತೋರಿಸಿದ್ದೀವಿ ವಿಡಿಯೋ ಉದ್ದಕ್ಕೂ. ಲಿಂಕ್ಸ್ ಕೂಡ ಕೊಟ್ಟಿರ್ತೀವಿ, ನೀವು ಕೂಡ ಖುದ್ದು ಚೆಕ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.